ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಿಫ್ಟಿ ಅನಾಲಿಸಿಸ್ ಮಾಡಿದ್ವಿ 27th ಏನಾಗುತ್ತೆ ಅಂತ ಹೇಳಿ. ಸೊ ಇವತ್ತು ತಾರೀಕು ಬಂದು ನಿಮಗೆ ನಾನು ಅಪ್ಡೇಟ್ ಮಾಡ್ತಿರೋದು ನಿಮಗೆ ಮಂಡೇ ಅರ್ಲಿ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀನಿ. ಇದು ಓಕೆನಾ. ನಾನು ವಿಡಿಯೋ ಮಾಡ್ತಾ ಇರೋದು ನಿಮಗೆ ಇದು ಸಂಡೇ. ಸೊ ನಾವು ಲಾಸ್ಟ್ ಟ್ರೇಡಿಂಗ್ ಡೇ ನೋಡೋದಾದ್ರೆ 27th. ಓಕೆ, ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ 27th ನಿಫ್ಟಿ ಅನಾಲಿಸಿಸ್ ನೀವು ನೋಡಿ. ಸೊ ಅದ್ರಲ್ಲಿ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ಯಾವ ತರ ಹೋಗ್ತಾ ಇದೆ ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ ಪಾಸಿಬಿಲಿಟೀಸ್ ಇದೆ. ಸೊ ಇಲ್ಲಿ ಬಂದು ನಿಮ್ಗೆ ರೆಸಿಸ್ಟ್ ಆಗ್ತಾ ಇದೆ ಮಾರ್ಕೆಟ್. ಸೊ ಇದು ಬ್ರೇಕ್ ಆದ್ರೆ ನಿಮ್ಗೆ ಆಲ್ಮೋಸ್ಟ್ ಮತ್ತೆ ನಿಮ್ಗೆ ಈ ಸ್ವಿಂಗ್ ಟ್ರೇಡಿಂಗ್ ಟಾಪ್ ಹೋಗುತ್ತೆ. ಸೊ 25,560 ಹೋಗುತ್ತೆ. ಅಂಡ್ ಫರ್ದರ್ ಈವನ್ ಬ್ರೇಕ್ ಆದ್ರೆ ಮೇಲೆ ಹೋಗ್ಬೋದು ಅಂತ ಹೇಳಿದೆ. ಇಲ್ಲ ನಿಮ್ಗೆ ಇದು ಒನ್ಸ್ ಅಗೇನ್ ಬ್ರೇಕ್ ಡೌನ್ ಆದ್ರೆ ಮತ್ತೆ ಈ ಸ್ವಿಂಗ್ ಲೋಗೆ ಲೋ ಆಗುತ್ತೆ ಅಂತ ಹೇಳಿದ್ದೆ. ಸೊ ಈ ಸ್ವಿಂಗ್ ಲೋಗೆ ಲೋ ಆದ್ಮೇಲೆ ಮತ್ತೆ ಮಾರ್ಕೆಟ್ ಏನಾಗಿದೆ, ಬ್ರೇಕ್ ಡೌನ್ ತಗೊಂಡಿದೆ. ಮತ್ತೆ ಮಾರ್ಕೆಟ್ ಇಲ್ಲಿಂದ ಈ ಸ್ವಿಂಗ್ ಲೋಗೆ ಬಂದು ಸೊ ಇಲ್ಲಿಂದ ಮಾರ್ಕೆಟ್ ಬ್ರೇಕ್ ಆಗಿದೆ ಕೆಳಗಡೆಗೆ. ಸೊ ಬ್ರೇಕ್ ಆಗಿ ಮತ್ತೆ ತಿರ್ಗಾ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡಿದೆ, ಮತ್ತೆ ಕೆಳಗಡೆಗೆ ಬಂದಿದೆ. ಮತ್ತೆ ಇಲ್ಲಿಂದ ಟ್ರೈ ಮಾಡಿದೆ ಮೇಲೆ ಹೋಗ್ಲಿಕ್ಕೆ, ಮತ್ತೆ ಕೆಳಗಡೆಗೆ ಬಂದಿದೆ. ಈ ಏನಿದೆಯಲ್ಲ ಈ ಸಪೋರ್ಟ್ ಝೋನ್ ಇದೆಯಲ್ಲ, ಈ ಸಪೋರ್ಟ್ ಝೋನ್ ನ ಬ್ರೇಕ್ ಮಾಡಿ ಮಾರ್ಕೆಟ್ ಫಾಲ್ ಆಗಿದೆ. ಸೊ ಈಗ ಕನ್ಫ್ಯೂಷನ್ ಏನಪ್ಪಾ, ಎಲ್ಲರಿಗೂ ಏನ್ ಬೇಕಾಗಿದೆ, ಎಲ್ಲರಿಗೂ ಏನ್ ತಿಳ್ಕೊಬೇಕು ಅಂತಂದ್ರೆ ಮಂಡೇ ಮಾರ್ಕೆಟ್ ಹೇಗ್ ಮೂವ್ ಆಗ್ಬೋದು ಅಂತ. ಸೊ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದೆ. ಅಂಡ್ ಇದನ್ನ ನೀವು ಒನ್ ಡೇ ಟೈಮ್ ಫ್ರೇಮ್ ಚಾರ್ಟ್ ಅಲ್ಲಿ ನೋಡಿ ಅನಲೈಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಸಿ ಇದು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಸೊ ಇಷ್ಟು ನಾನು ಅನಾಲಿಸಿಸ್ ಮಾಡಿರೋದಿದೆ. ಸೊ ನಿಮ್ಗೆ ಇದನ್ನ ಝೂಮ್ ಔಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಫ್ಯೂ ಥಿಂಗ್ಸ್ ಎಕ್ಸ್ಪ್ಲೇನ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿದೆಯಲ್ಲ ಇದು ನೋಡಿ, ಇದು ನಿಮ್ಗೆ ಒನ್ ಆಫ್ ದ ಸಪೋರ್ಟ್ ಆಗಿ ಆಕ್ಟ್ ಆಗಿತ್ತು ಮುಂಚೆ. ಓಕೆ, ಸೊ ಇದು ನಿಮ್ಗೆ ಒನ್ ಆಫ್ ದ ಸಪೋರ್ಟ್ ಆಗಿ ಇಲ್ಲಿ ಆಕ್ಟ್ ಆಗ್ತಾ ಇತ್ತು. ಸೊ ಈಗ ಏನಾಗಿದೆ, ಈ ಸಪೋರ್ಟ್ ಬ್ರೇಕ್ ಡೌನ್ ಆಗಿದೆ. ಒನ್ ಡೇ ಟೈಮ್ ಫ್ರೇಮ್ ಚಾರ್ಟ್ ಅಲ್ಲಿ ನೀವು ನೋಡೋದಾದ್ರೆ ಈ ಒನ್ ಡೇ ಸಪೋರ್ಟ್ ಏನಿದೆ ಇದು ಬ್ರೇಕ್ ಆಗಿದೆ. ಸೊ ಇದು ಬ್ರೇಕ್ ಆಗಿ ಎಷ್ಟು ಕೆಳಗಡೆ ಬೀಳುತ್ತೆ ಅನ್ನೋದು ಎಲ್ಲರಿಗೂ ಕ್ವಶನ್ ಮಾರ್ಕ್ ಆಗಿರೋದು. ಸೊ ಈಗ ನಾವು ನೋಡೋದಾದ್ರೆ ಅದು ಮ್ಯಾಕ್ಸಿಮಮ್ ಎಷ್ಟು ಕೆಳಗಡೆ ಹೋಗ್ಬೋದಪ್ಪ ಅಂತಂದ್ರೆ, ಸೊ ಇಲ್ಲಿ ನೋಡಿ ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲಿಂದ ನಿಮ್ ಕೆಳಗಡೆಗೆ ಬಂದ್ರೆ ಸಪೋಸ್ 1 2 3 ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ಈ ಝೋನ್ ಇದೆಯಲ್ಲ, ನಿಮ್ಗೆ ಈ ಝೋನ್ ತನಕ ನಿಮ್ಗೆ ಸಪೋರ್ಟೇ ಬರುತ್ತೆ. ಈ ಝೋನ್ ಏನಿದೆಯಲ್ಲ ಈ ಝೋನ್ ತನಕ ನಿಮ್ಗೆ ನೆಕ್ಸ್ಟ್ ಮಾರ್ಕೆಟ್ ಸಪೋರ್ಟ್ ಬರುತ್ತೆ. ಓಕೆ, ಇದು ನೆಕ್ಸ್ಟ್ ಮಾರ್ಕೆಟ್ ಸಪೋರ್ಟ್ ಬರುತ್ತೆ. ಸೊ ನೀವು ಹಿಂಗೆ ಇಲ್ಲಿಗೆ ಬಂದು ನೋಡಿದ್ರೆ ನಿಮ್ಗೆ 25,100 ಅಂತ ಇದೆ, 25,080. ಸೊ 25,080 ತನಕ ನಿಮ್ಗೆ ಸಪೋರ್ಟ್ ಬರುತ್ತೆ. ಎಲ್ಲಿ ತನಕ ಸಪೋರ್ಟ್ ಬರುತ್ತೆ ಅಂದ್ರೆ, ಸೊ ನಿಮ್ಗೆ ಇಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ನಾನು. ಆಲ್ಮೋಸ್ಟ್ ನಿಮ್ಗೆ ಮಾರ್ಕೆಟ್ 25,000ಗೆ ಬಂದು ಒಂದು ಸಪೋರ್ಟ್ ನ ತಗೋಣ ಅಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಇದನ್ನೇ ನಾನು 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ತೋರಿಸಿ ನಿಮ್ಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. ಸೊ ಇದು 4 ಅವರ್ ಟೈಮ್ ಫ್ರೇಮ್ ನೋಡಿ. 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಸೊ ಇಲ್ಲಿ ಇದೆಯಲ್ಲ ಇದು ಟಾಪ್, ನಿಮಿಷ. ಸೊ ಬ್ರಷ್ ತಗೊಂಡು ಇದೇನಿದೆಯಲ್ಲ ಇದು ನಿಮ್ಗೆ ಸಪೋರ್ಟ್, ಇದು ಅಂಡ್ ಇದು ನಿಮ್ಗೆ ಸಪೋರ್ಟ್, ಅಂಡ್ ಇದು ನಿಮ್ಗೆ ಸಪೋರ್ಟ್. 3 ಸಪೋರ್ಟ್ ಇದೆ ಇಲ್ಲಿ. ಅಂಡ್ ಇಲ್ಲಿ ಓವರ್ ಆಲ್ ನಿಮ್ಗೆ ಸಪೋರ್ಟ್ ಇಲ್ಲೂ ಸಿಗ್ತಾ ಇದೆ. ಸೊ ಇದು ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ತನಕ ಬಂದ್ಬಿಡುತ್ತೆ ನಿಮ್ಗೆ ಮಂಡೇ ಮಾರ್ಕೆಟ್ ಅಲ್ಲಿ. ಏನು ಪಾಸಿಟಿವ್ ನ್ಯೂಸ್ ಇಲ್ಲ, ಸೆಂಟಿಮೆಂಟ್ ನೆಗೆಟಿವ್ ಇದೆ. ಸೊ ಬಂದ್ರೆ ನಿಮ್ಗೆ ಆಲ್ಮೋಸ್ಟ್ 25,000 ತನಕ ಟಚ್ ಆಗುತ್ತೆ. 25,000 ತನಕ ಟಚ್ ಆಗಿ ನಿಮ್ಗೆ ನೆಕ್ಸ್ಟ್ ಏನಾಗ್ಬೋದಪ್ಪ ಅಂತಂದ್ರೆ, ಸೊ ಇಲ್ಲಿಂದ ಒನ್ಸ್ ಅಗೇನ್ ನಿಮ್ಗೆ ಸ್ವಿಂಗ್ ಟ್ರೇಡಿಂಗ್ ಸ್ಟಾರ್ಟ್ ಆಗ್ತಾ ಹೋಗ್ಬೋದು ಸ್ಲೋ ಆಗಿ. ಅಂದ್ರೆ ಸ್ಲೋ ಆಗಿ ಲೋಯರ್ ಹೈ ಫಾರ್ಮೇಶನ್ ಆಗಿ ಮೇಲೆ ಹೋಗುತ್ತೆ. ಈಗ ಮಾರ್ಕೆಟ್ ಇಲ್ಲಿಗೆ ಬಂದ್ಮೇಲೆ ಇಲ್ಲಿಂದ ನಿಮ್ಗೆ ಇಮಿಡಿಯೇಟ್ ಆಗಿ ಇಲ್ಲಿಗೆ ಬರ್ಬೋದು, ಇಲ್ಲಿಗೆ ಬಂದು ಅಂಡ್ ಇಲ್ಲಿಂದ ಹೀಗೆ ಮೂವ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಟೈಮ್ಸ್ ಅಷ್ಟೇನಾಗಿ ಸೊ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಅಂಡ್ ಒನ್ಸ್ ಅಗೇನ್ ಸ್ವಿಂಗ್ ಟ್ರೇಡಿಂಗ್ ಮಾಡಕ್ ಟ್ರೈ ಮಾಡುತ್ತೆ. ಸೊ ಇಲ್ಲ ಅಂತಂದ್ರೆ ಇಲ್ಲಿ ಸ್ಟೇ ಮಾಡಿ ನಿಮ್ಗೆ ಸ್ವಲ್ಪ ಹೊತ್ತು ಅದನ್ನ ಮಾರ್ಕೆಟ್ನ ಅನಲೈಸ್ ಮಾಡಿ ಹೋಲ್ಡ್ ಮಾಡಿ ಸೊ ಅಲ್ಲಿಂದ ನಿಮ್ಗೆ ಒನ್ಸ್ ಅಗೇನ್ ಅಪ್ ಟ್ರೆಂಡ್ಗೆ ಹೋಗ್ಬೋದು. ಸೊ ಇದು ಮಂಡೇ ಆಗುವಂತಹ ಚಾನ್ಸಸ್. ಸೊ ಇದು ಮೂರನೇ ತಾರೀಕಿಗೆ ಅನಾಲಿಸಿಸ್. ಸೊ ನಾನು ಲೇಟ್ ನೈಟ್ ಮಾಡ್ತಾ ಇದ್ದೀನಿ ಸಂಡೇ ಇದು ವಿಡಿಯೋ ಮಾಡಕ್ ಆಗಿರಲಿಲ್ಲ, ಸ್ವಲ್ಪ ಬಿಸಿ ಐತೆ. ಸೊ ಮಾರ್ಕೆಟ್ 3rd ಮಾರ್ಚ್ ಏನಾಗ್ಬೋದಪ್ಪ ಅಂತಂದ್ರೆ 25,000 ತನಕ ಡ್ರಾ ಡೌನ್ ಆಗುತ್ತೆ.
ಇಲ್ಲ ಅಂತಂದ್ರೆ ನಿಮಗೆ ಮೇಲೆ ಸಸ್ಟೇನ್ ಆಗಿ ಇದು ಅರೌಂಡ್ 25,300 ತನಕ ಹೋಗುತ್ತೆ. ಬಟ್ ಮ್ಯಾಕ್ಸಿಮಮ್ ಕೇಸಸ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇರೋದ್ರಿಂದ ಸೊ ನಿಮಗೆ ಮಾರ್ಕೆಟ್ 25,000ಗೆ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ. ಫಾಲ್ ಆಗಿ ನಿಮಗೆ ಒಂದ್ ಸೆಕೆಂಡ್ ರಿಕವರಿ ಮಾಡಿಕೊಂಡು ಹಾಲ್ಟ್ ಆಗಿ ಮತ್ತೆ ಸ್ವಿಂಗ್ ಟ್ರೇಡಿಂಗ್ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಶೇರ್ ಮಾರ್ಕೆಟ್ ಅಷ್ಟು ಈಸಿ ಅಲ್ಲ, ಮೊದಲು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಹೇಗೆ ಅನಲೈಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿಕೊಂಡು, ಸೊ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೇಳಿ ಅಂತ ಹೇಳ್ತಾ ಈ ಒಂದು ಮಾರ್ಕೆಟ್ ಅನಾಲಿಸಿಸ್ ಫಾರ್ ಮಂಡೇ ಮಾರ್ಚ್ 2ಗೆ ಏನಾಗುತ್ತೆ ಅನ್ನೋದನ್ನ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಸಿಗೋಣ ಅಂತ ಹೇಳ್ತಾ, ಸೊ ಅಲ್ಲಿ ತನಕ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.